Namaskara. Welcome to one of the most important pillar of PCS, Introduction to Data Structures. Data structures ಯಾರು ಮಾಸ್ಟರ್ ಮಾಡ್ತಿರಲ್ಲ ಅವರು ಯು ಕ್ಯಾನ್ ರಿಯಲಿ ಕಾನ್ಕರ್ ದ ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟ್. ಯು ಕ್ಯಾನ್ ರಿಯಲಿ ಬಿಕಮ್ ಅ ಗ್ರೇಟ್ ಸಾಫ್ಟ್ವೇರ್ ಇಂಜಿನಿಯರ್ಸ್. ಡೇಟಾ ಸ್ಟ್ರಕ್ಚರ್ಸ್ ಈ ಒಂದು ಮಾಡ್ಯೂಲ್ ಹೆಂಗೈತೆ ಅಂದ್ರೆ ಈ ಮಾಡ್ಯೂಲ್ ಅರ್ಥ ಆಗಕ್ಕೆ ಸ್ವಲ್ಪ ಕಷ್ಟ ಅನಿಸ್ಬೋದು, ಆದ್ರೆ ಒಂದ್ಸರಿ ನೀವು ಕಲ್ತ್ರಿ ಅಂದ್ರೆ ಯು ವಿಲ್ ರಿಯಲಿ ಎಂಜಾಯ್. ಆಮೇಲೆ ಈ ಮಾಡರ್ನ್ ಡೇ ಒಳಗ ನಾವು ಡೆವಲಪ್ ಮಾಡುವಂತ ಸಾಫ್ಟ್ವೇರ್ ಎಷ್ಟು ಲಾರ್ಜ್ ಸ್ಕೇಲ್ನಾಗ ಇರ್ತೈತಿ, ಎಷ್ಟು ಕಾಂಪ್ಲೆಕ್ಸ್ ಇರ್ತೈತಿ ಅಂದ್ರೆ ನೀವು ಡೇಟಾ ಸ್ಟ್ರಕ್ಚರ್ಸ್ ಇಲ್ಲದೆ ಏನು ಮಾಡಕ್ ಸಾಧ್ಯನೇ ಇಲ್ಲ. ನೀವು ಇಂಜಿನಿಯರಿಂಗ್ ಕಲಿಯುವಾಗ ಅಥವಾ BCA BSc ಈ ತರ ಕಲಿಯುವಾಗ ನಿಮ್ಗೆ DSA ಟಫ್ ಅನ್ಸಿರ್ಬೋದು. ನೀವು ಇದೊಂದರ ಹೆಂಗಾರ ಮಾಡಿ ಇದೊಂದು ಎಕ್ಸಾಮ್ ಕ್ಲಿಯರ್ ಮಾಡ್ಬೇಕು ಅಂತ ಮಾಡಿ ಎಕ್ಸಾಮ್ ಲೆವೆಲ್ಗೆ ಎಷ್ಟು ಬೇಕಷ್ಟು ಓದ್ಕೊಂಡು ನೀವು ಕ್ಲಿಯರ್ ಮಾಡಿರ್ಬೋದು. ಬಟ್ ಇಂಡಸ್ಟ್ರಿ ಒಳಗ ನೀವೊಬ್ಬ ಸಕ್ಸಸ್ಫುಲ್ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೇಕಂದ್ರೆ ಯು ಹ್ಯಾವ್ ಟು ರಿಯಲಿ ಮಾಸ್ಟರ್ ದಿಸ್ ಸಬ್ಜೆಕ್ಟ್. ಈ ಫಸ್ಟ್ ಮಾಡ್ಯೂಲ್ ಒಳಗ ಐ ವಿಲ್ ಗಿವ್ ಎ ವೆರಿ ಹೈ ಲೆವೆಲ್ ಓವರ್ ವ್ಯೂ. ಡೇಟಾ ಸ್ಟ್ರಕ್ಚರ್ಸ್ ಅಂದ್ರೆ ಏನು, ಇದು ಹೆಂಗಿರುತ್ತೆ, ಯಾಕಿರುತ್ತೆ, ಏನ್ ಮಾಡ್ತಾರೆ, ಎಲ್ಲಿ ಯೂಸ್ ಆಗುತ್ತೆ ಅಂತ. ಸೊ ವಿತೌಟ್ ಫರ್ದರ್ ಅಡ್ಯೂ ಲೆಟ್ಸ್ ಬಿಗಿನ್. ವಾಟ್ ಆರ್ ಡೇಟಾ ಸ್ಟ್ರಕ್ಚರ್ಸ್? ಡೇಟಾ ಸ್ಟ್ರಕ್ಚರ್ಸ್ ಅಂದ್ರೆ ಏನು? ನೀವು ಡೇಟಾ ಸ್ಟ್ರಕ್ಚರ್ಸ್ ಒಳಗ ಮುಖ್ಯವಾಗಿ ಏನ್ ಕಲಿತೀರಿ ಅಂದ್ರೆ ಆರ್ಗನೈಸೇಷನ್ ಆಫ್ ಡೇಟಾ. ಕಂಪ್ಯೂಟರ್ ಸೈನ್ಸ್ ಒಳಗೆ ನೋಡ್ರಿ, ಆದಷ್ಟು ನಾವು ಸಾಲ್ವ್ ಮಾಡ್ತಿರುವಂತ ಪ್ರಾಬ್ಲಮ್ಸ್ ಅದಾವಲ್ಲ, ದೇ ಆರ್ ಆಲ್ ರಿಲೇಟೆಡ್ ಅಬೌಟ್ ಇನ್ಫಾರ್ಮೇಶನ್ ಮ್ಯಾನೇಜ್ಮೆಂಟ್, ವಿಚ್ ಇನ್ಕ್ಲೂಡ್ಸ್ ಸೇವಿಂಗ್ ದ ಇನ್ಫಾರ್ಮೇಶನ್, ಮಾಡಿಫೈಯಿಂಗ್ ದ ಇನ್ಫಾರ್ಮೇಶನ್, ರಿಟ್ರೀವಿಂಗ್ ದ ಇನ್ಫಾರ್ಮೇಶನ್ ಅಥವಾ ರೀಡಿಂಗ್ ದ ಇನ್ಫಾರ್ಮೇಶನ್. ಯು ಆರ್ ಟ್ರೈಂಗ್ ಟು ಪ್ಲೇ ವಿತ್ ಇನ್ಫಾರ್ಮೇಶನ್ ಅಥವಾ ಡೇಟಾ. ನೀವು ಗೌರ್ಮೆಂಟ್ ವೆಬ್ಸೈಟ್ ಒಳಗೆ ಹೋಗಿ ಯಾವುದೋ ಒಂದು ಫಾರ್ಮ್ ಫಿಲ್ ಮಾಡ್ತಿರ್ಬೋದು, ಅಥವಾ IRCTC ಅಂತ ವೆಬ್ಸೈಟ್ನಾಗ ಹೋಗಿ ರಿಸರ್ವೇಶನ್ ಮಾಡ್ತಿರ್ಬೋದು. ಎಲ್ಲದರೊಳಗೂ ಏನಾಗ್ತಿರ್ತೈತಿ, ನೀವು ಮಾಹಿತಿ ಸರ್ಚ್ ಮಾಡ್ತೀರಿ, ಆಮೇಲೆ ಮಾಹಿತಿ ಸೆಂಡ್ ಮಾಡ್ತೀರಿ, ಮಾಹಿತಿ ಸೇವ್ ಮಾಡ್ತೀರಿ, ಆಮೇಲೆ ಮಾಹಿತಿ ರಿಟ್ರೀವ್ ಮಾಡ್ತೀರಿ. ಸೊ ಇದಕ್ಕ ಸಾಫ್ಟ್ವೇರ್ ಒಳಗೆ ಏನಂತಾರ ಅಂದ್ರ CRUD ಆಪರೇಷನ್ಸ್ ಅಂತಾರ. ಕ್ರಿಯೇಟ್, ರೀಡ್, ಅಪ್ಡೇಟ್ ಅಂಡ್ ಡಿಲೀಟ್. ಆಯ್ತಾ? ಈ ಇನ್ಫಾರ್ಮೇಶನ್ ನೀವು ಕೋಡ್ ಬರೆದು ಅದನ್ನ ಮಾಡಿಫೈ ಮಾಡುವಾಗ, ಆಕ್ಸೆಸ್ ಮಾಡುವಾಗ, ರೀಡ್ ಮಾಡುವಾಗ ಯಾವ ತರ ಮಾಡ್ತೀರಿ, ಅದನ್ನ ಮೆಮೊರಿ ಒಳಗೆ ಹೆಂಗ್ ಸ್ಟೋರ್ ಮಾಡಬೇಕು, ಹೆಂಗ್ ಸ್ಟೋರ್ ಮಾಡಿದ್ರೆ ಅದನ್ನ ಅಗದಿ ಫಾಸ್ಟ್ ಆಗಿ ಮಾಡ್ಬೋದು. ನೀವೇನ್ ಡೇಟಾ ಇರುತ್ತಲ್ಲ ಅದು ಡೇಟಾ ಎಲ್ಲಾ ಸ್ಟೋರ್ ಆಗೋದು ರ್ಯಾಮ್ ಒಳಗ, ನಿಮ್ಗೆ ಗೊತ್ತಿದ್ದಂಗೆ. ಆಮೇಲೆ ಪರ್ಮನೆಂಟ್ ಆಗಿ ಸ್ಟೋರ್ ಮಾಡ್ಬೇಕು ಅಂದ್ರೆ ಟೆಂಪರರಿ ಆಗಿ ರ್ಯಾಮ್ನಾಗ ಇರುತ್ತೆ. ಪರ್ಮನೆಂಟ್ ಆಗಿ ಸ್ಟೋರ್ ಮಾಡ್ಬೇಕಾದ್ರೆ ಅದೇನಾಗುತ್ತೆ, ಡೇಟಾ ಬೇಸ್ನಾಗ ಅಥವಾ ಡೈರೆಕ್ಟ್ ಒಂದು ಫೈಲ್ನಾಗ ಸೇವ್ ಮಾಡ್ತೀವಿ. ಸೊ ಡೇಟಾ ಬೇಸ್ನಾಗ ಅಂದ್ರೆ ಏನು, ಡೇಟಾ ಬೇಸ್ ಅಂದ್ರೆ ಇದೇನ್ ಸಪರೇಟ್ ಏನ್ ಬೇರೆ ಇಲ್ಲ. ಇಂಟರ್ನಲಿ ಡೇಟಾ ಬೇಸ್ ಸಾಫ್ಟ್ವೇರ್ ಏನ್ ಮಾಡ್ತೈತಿ, ಅದು ಫೈಲ್ನಾಗ ಸ್ಟೋರ್ ಮಾಡುತ್ತೆ ಅಷ್ಟೇ. ಆದ್ರೆ ಅವ್ರದೇ ಆದಂತ ಒಂದು ಸಿಸ್ಟಮ್ ಒಳಗೆ ಸ್ಟೋರ್ ಮಾಡುತ್ತೆ. ಸೊ ನೀವು ಫೈಲ್ ಅಂತಂದ್ರೆ ಎಲ್ಲಿ ಸ್ಟೋರ್ ಆಗುತ್ತೆ, ಇದು ಫೈನಲಿ ಇದು ಸ್ಟೋರ್ ಆಗೋದು ಹಾರ್ಡ್ ಡಿಸ್ಕ್ನಾಗ, ರೈಟ್? HDD ಅಥವಾ SSD ಒಳಗೆ ಸೇವ್ ಆಗುತ್ತೆ. ಪರ್ಮನೆಂಟ್ಲಿ ಇನ್ಫಾರ್ಮೇಶನ್ ನೀವು ಸ್ಟೋರ್ ಮಾಡಿದಾಗ ಮೆಮೊರಿ ಒಳಗೆ ಏನ್ ಸ್ಟೋರ್ ಮಾಡ್ತೀರಲ್ಲ, ಈ ಮೆಮೊರಿ ಒಳಗ ರ್ಯಾಮ್ದೊಳಗೆ ಇಲ್ಲಿ ಮೆಮೊರಿ ಒಳಗೆ ಏನ್ ಸ್ಟೋರ್ ಮಾಡ್ತೀರಿ ಮಾಹಿತಿ, this is where that data structures DS comes into play. Okay, so your first thing is why we need data structures. Data structures ನಿಮ್ಗೆ ಎದಕ್ ಬೇಕಂದ್ರ ಕಂಪ್ಯೂಟರ್ ಸೈನ್ಸ್ ಅಥವಾ ಸಾಫ್ಟ್ವೇರ್ ಅನ್ನೋ ಒಂದು ಫೀಲ್ಡ್, ಇಟ್ ಈಸ್ ಆಲ್ ಅಬೌಟ್ ಇನ್ಫಾರ್ಮೇಶನ್. ನೀವು ಹೋಗಿ ಒಂದು ಬ್ಲಡ್ ಟೆಸ್ಟ್ ಮಾಡಿ ಅದರ ರಿಪೋರ್ಟ್ ಕಂಡು ಹಿಡಿಯೋದು ಇಟ್ಕೊಂಡು ನೀವು ಟಿಕೆಟ್ ರಿಸರ್ವೇಶನ್ ಮಾಡೋದು, ಅಥವಾ ಓಲಾ ಉಬರ್ ಬುಕ್ ಮಾಡೋದು, ಅಥವಾ ನೀವು ಅಮೆಝಾನ್ ಅಥವಾ ಈ ತರ ಬೇರೆ ಬೇರೆ ಶಾಪಿಂಗ್ ಅಪ್ಲಿಕೇಶನ್ಸ್ ಒಳಗೆ ಹೋಗಿ ಅಲ್ಲಿ ಐಟಮ್ಸ್ ನೀವು ಕಾರ್ಟ್ನಾಗ ಹಾಕಿ ಚೆಕ್ಔಟ್ ಮಾಡೋದು ಹಿಡ್ಕೊಂಡು ಎನಿಥಿಂಗ್ ದಟ್ ಯು ಯೂಸ್ ಇನ್ ಸಾಫ್ಟ್ವೇರ್, ಇಟ್ಸ್ ಆಲ್ ಅಬೌಟ್ ಇನ್ಫಾರ್ಮೇಶನ್. ಐದರ್ ಯು ಆರ್ ಸೆಂಡಿಂಗ್ ದ ಇನ್ಫಾರ್ಮೇಶನ್, ಆರ್ ಯು ಆರ್ ಸರ್ಚಿಂಗ್ ಫಾರ್ ದ ಇನ್ಫಾರ್ಮೇಶನ್, ಆರ್ ಯು ಆರ್ ಅಪ್ಡೇಟಿಂಗ್ ದ ಇನ್ಫಾರ್ಮೇಶನ್, ಆರ್ ಸಮ್ ಟೈಮ್ ಯು ಆರ್ ಡಿಲೀಟಿಂಗ್ ದ ಇನ್ಫಾರ್ಮೇಶನ್. ಯು ಆರ್ ಪರ್ಫಾರ್ಮಿಂಗ್ ದೀಸ್ ಆಕ್ಟಿವಿಟೀಸ್. ಅದನ್ನ ಮಾಡ್ಬೇಕಂದ್ರೆ ನಿಮಗೆ ಡೇಟಾ ಸ್ಟ್ರಕ್ಚರ್ಸ್ ಅತ್ಯವಶ್ಯಕತೆ ಇದೆ. ಡೇಟಾ ಸ್ಟ್ರಕ್ಚರ್ಸ್ ಆರ್ ವೆರಿ ಸೆಂಟ್ರಲ್ ಪಾರ್ಟ್ ಆಫ್ ದಿಸ್. ಸೆಕೆಂಡ್, ವೈ ನೀವು ಡೇಟಾ ಸ್ಟ್ರಕ್ಚರ್ಸ್ ಇಲ್ಲಪ್ಪ ಅಂತಂದ್ರೆ ನೀವು ಅದನ್ನ ಏನಾರ ಹಂಗ ವೇರಿಯೇಬಲ್ಸ್ ಯೂಸ್ ಮಾಡಾಕ್ತಿದ್ರಿ ಅಂದ್ರೆ ಸಾಧ್ಯ ಇಲ್ಲ. ಯಾಕಂದ್ರೆ ಮಾಹಿತಿ ಬಹಳ ಕಾಂಪ್ಲೆಕ್ಸ್ ಹಾಕೊಂಡ್ ಹೊಂಟೈತಿ. ಡೇಟಾ ಅದ್ರದ್ದು ಫಾರ್ಮೇಶನ್ ಇರ್ಬೋದು, ಅದು ಹೆಂಗ್ ಕನೆಕ್ಟ್ ಆಗಿರ್ತೈತಿ, ಇಂಟರ್ ರಿಲೇಟ್ ಹೆಂಗ್ ಆಗಿರ್ತೈತಿ, ಇಟ್ ಇಸ್ ಬಿಕಮಿಂಗ್ ಮೋರ್ ಕಾಂಪ್ಲೆಕ್ಸ್. ನೀವು ಪ್ರೋಗ್ರಾಮಿಂಗ್ ಕಲಿಯುವಾಗ ವೇರಿಯೇಬಲ್ಸ್ ಯೂಸ್ ಮಾಡಿ ಕಲಿತೀರಿ, ಅಥವಾ ಸಿಂಪಲ್ ಡೇಟಾ ಸ್ಟ್ರಕ್ಚರ್ ಈಗ ಅರೇ ಅಂತದಂತೂ ಯೂಸ್ ಮಾಡಿ ಕಲಿತೀರಿ. ಬಟ್ ನೀವು ಒಂದು ಅಡ್ವಾನ್ಸ್ ಸಾಫ್ಟ್ವೇರ್ ಬರೆಯುವಾಗ, ಪ್ರಾಜೆಕ್ಟ್ಸ್ ಮಾಡುವಾಗ ನಿಮ್ಗೆ ಯು ನೀಡ್ ಅಡ್ವಾನ್ಸ್ ಡೇಟಾ ಸ್ಟ್ರಕ್ಚರ್ಸ್. ಅದನ್ನ ಯೂಸ್ ಮಾಡಿದ ಬರೀ ವೇರಿಯೇಬಲ್ಸ್ ತೊಗೊಂಡು ಮಾಡ್ತೀನಿ ಅಂತಂದ್ರೆ ನಿಮ್ಗೆ ಕೋಡಿಂಗ್ ಮಾಡೋಕ್ಕಾಗಲ್ಲ. ಎಷ್ಟು ಸಾಫ್ಟ್ವೇರ್ ಅದನ್ನ ಡೆವಲಪ್ ಮಾಡೋಕ್ಕಾಗಂಗಿಲ್ಲ. ಬರೀ ಸಿಂಪಲ್ ಪ್ರೋಗ್ರಾಮ್ಸ್ ಅಷ್ಟೇ ಬರೀಬಹುದು ನೀವು ವೇರಿಯೇಬಲ್ಸ್ ಯೂಸ್ ಮಾಡಿ. ನೀವು ರಿಯಲಿ ಒಂದು ಸಾಫ್ಟ್ವೇರ್ ಡೆವಲಪ್ ಮಾಡ್ಬೇಕಂದ್ರೆ ನಿಮಗೆ ಡೇಟಾ ಸ್ಟ್ರಕ್ಚರ್ಸ್ ಅಂಡರ್ಸ್ಟ್ಯಾಂಡಿಂಗ್ ಇರಲೇಬೇಕು. ಸೊ ದಟ್ ಇಸ್ ವೈ ವಿ ನೀಡ್ ಅಂಡ್ ವೈ ವಿ ಸ್ಟಡಿ ಟೈಮ್ ಅಂಡ್ ಸ್ಪೇಸ್ ಕಾಂಪ್ಲೆಕ್ಸಿಟಿ ಅಲಾಂಗ್ ವಿತ್ ಡೇಟಾ ಸ್ಟ್ರಕ್ಚರ್ಸ್. ಓಕೆ,
ಯಾಕೆ ಇದನ್ನ ಸ್ಟಡಿ ಮಾಡ್ತೀವಿ ಅಂದ್ರೆ ನಿಮ್ ಸಾಫ್ಟ್ವೇರ್ ಏನಾರ ನೀವು ಡೆವಲಪ್ ಮಾಡಿರ್ತೀರಲ್ಲ ಅದನ್ನ ಯೂಸ್ ಮಾಡುವಾಗ ನೀವೇನೋ ಒಂದು ಬಟನ್ ಕ್ಲಿಕ್ ಮಾಡಿದ್ರಿ, ಅವಾಗ ಅದು ಒಂದೊಂದ್ಸರಿ ನಿಮ್ಗೆ ಅದು ಲೋಡ್ ಆಗತೈತೆ ಅಂತ ತೋರಿಸ್ತೈತಲ್ಲ, ಹಂಗೆ ಯಾವ್ದಾರ ಸಾಫ್ಟ್ವೇರ್ ಹಗಲೆಲ್ಲ ನಿಮಗೆ ಬರೀ ಲೋಡ್ ಆಗತೈತೆ ಅಂತ ಅಗ್ದಿ ಭಾಳ ಸ್ಲೋ ವರ್ಕ್ ಆಗತೈತೆ ಅಂದ್ರೆ ನೀವೇನಂತೀರಿ, ಇದು ಅಪ್ಲಿಕೇಶನ್ ಭಾಳ ಸ್ಲೋ ಐತೆ ಅಂತ ಬಂದ್ ಮಾಡ್ಬಿಡ್ತೀರಿ. ವೆಬ್ಸೈಟ್ ಅನ್ನು ಭಾಳ ಲೋಡ್ ಆಗಕ್ಕೆ ಸ್ಲೋ ಇತ್ತಂದ್ರೆ ಸರಿ ಇಲ್ಲ, ಸ್ಲೋ ಐತೆ ಅಂತ ಬಿಟ್ಬಿಡ್ತೀರಿ. ಕರೆಕ್ಟಾ? ಸೊ ನೀವು ಸರಿಯಾದ ಡೇಟಾ ಸ್ಟ್ರಕ್ಚರ್ ಯೂಸ್ ಮಾಡಿ ಸರಿಯಾಗಿ ಕೋಡ್ ಬರ್ದಿರ್ಲಿಲ್ಲ ಅಂದ್ರೆ ಅದೇನಾಗುತ್ತೆ, ಜಾಸ್ತಿ ಟೈಮ್ ತಗೊಳುತ್ತೆ. ಅದಕ್ಕೆ ಈ ಬರ್ದಿರೋ ಕೋಡನ್ನ ಇದು ಎಷ್ಟು ಫಾಸ್ಟ್ ಆಗಿ ರನ್ ಆಗ್ತೈತಿ, ಇದು ಎಷ್ಟು ಟೈಮ್ ತಗೋತೈತಿ ಅಂತ ಕಂಡು ಹಿಡಿಯಾಕ ಒಂದು ಟೆಕ್ನಿಕ್ ಕಂಡು ಹಿಡಿದಾರೆ, ಏನಂತ ಟೈಮ್ ಕಾಂಪ್ಲೆಕ್ಸಿಟಿ ಅಂತ. ಆಮೇಲೆ ಅದು ವರ್ಕ್ ಆಗಕ್ಕೆ ಎಷ್ಟು ಮೆಮೊರಿ ತಗೋತೈತಿ ಅದನ್ನ ಮೆಜರ್ ಮಾಡುವಂತ ಟೆಕ್ನಿಕ್ ಸ್ಪೇಸ್ ಕಾಂಪ್ಲೆಕ್ಸಿಟಿ. ನಿಮ್ಗೆ ಆಸ್ ಅ ಸಾಫ್ಟ್ವೇರ್ ಇಂಜಿನಿಯರ್ ನೀವು ಬರ್ದಿರೋ ಕೋಡ್ ಹೆಂಗೈತಿ ಅಂತ ಅರ್ಥ ಮಾಡ್ಕೋಬೇಕಂದ್ರೆ ಬೋತ್ ಟೆಕ್ನಿಕ್ಸ್, ಟೈಮ್ ಕಾಂಪ್ಲೆಕ್ಸಿಟಿ ಆಸ್ ವೆಲ್ ಆಸ್ ಸ್ಪೇಸ್ ಕಾಂಪ್ಲೆಕ್ಸಿಟಿ, ನಿಮ್ಗೆ ಎರಡದ್ರ ಬಗ್ಗೆ ನಾಲೆಜ್ ಇರಬೇಕು. ಸೊ ಯು ವಿಲ್ ಸ್ಟಡಿ ದ್ಯಾಟ್ ಆಲ್ಸೋ. ಆಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ಡೇಟಾ ಸ್ಟ್ರಕ್ಚರ್ಸ್ ಅಂದ್ರೆ ಅದ್ರೊಳಗೆ ಲೀನಿಯರ್ ಡೇಟಾ ಸ್ಟ್ರಕ್ಚರ್ಸ್ ಅಂತ ಅದಾವ, ನಾನ್ ಲೀನಿಯರ್ ಅದಾವ, ಅದರ ವಿತಿನ್ ಲೀನಿಯರ್ ಅನ್ನ ಮತ್ತೆ ಸಬ್ ಟೈಪ್ಸ್ ಅದಾವ. ಸೊ ಯು ವಿಲ್ ಗೋ ಥ್ರೂ ಈಚ್ ಅಂಡ್ ಸಿಂಗಲ್ ಡೇಟಾ ಸ್ಟ್ರಕ್ಚರ್ಸ್. ಈಗ ನೀವು ಅರೇ ತಗೊಂಡ್ರಿ ಅಂತ ತಿಳ್ಕೊರಿ, ಅರೇ ಅಂದ್ರೆ ಏನು, ಅದರದ್ದು ಆಪರೇಷನ್ಸ್ ಹೆಂಗಿರ್ತಾವ, ಅದರದ್ದು ಪ್ರೋಸ್ ಅಂಡ್ ಕಾನ್ಸ್ ಏನು. ನೆಕ್ಸ್ಟ್ ಲಿಂಕ್ಡ್ ಲಿಸ್ಟ್ ಹೋಗ್ತೀರಿ, ಲಿಂಕ್ಡ್ ಲಿಸ್ಟ್ ದೊಳಗ ಅಲ್ಲಿ ಸೊ ಲೆಟ್ಸ್ ಗೋ ಹಿಯರ್ ಒನ್ ಬೈ ಒನ್, ರೈಟ್? ಲೀನಿಯರ್ ಡೇಟಾ ಸ್ಟ್ರಕ್ಚರ್ಸ್ ಅದ್ರೊಳಗೆ ಏನು, ನೀವು ಅರೇಸ್ ಕಲಿತೀರಿ. ಅರೇಸ್ ಹೆಂಗ, ಅರೇಸ್ ಅಂದ್ರೆ ಏನು, ಅರೇಸ್ ಹೆಂಗ್ ವರ್ಕ್ ಆಗುತ್ತೆ. ಆಮೇಲೆ ಲಿಂಕ್ಡ್ ಲಿಸ್ಟ್. ನೆಕ್ಸ್ಟ್ ಈಗ ಅಡ್ವಾನ್ಸ್ ಇನ್ನೊಂದು ಹೆಂಗ್ ಬಂದವ ಅಂದ್ರೆ ಅರೇ ಲಿಸ್ಟ್ ಅಂತ ಬಂದವ. ಆಮೇಲೆ ಸ್ಟ್ಯಾಕ್, ಕ್ಯೂ, ಡಿಕ್ಷನರಿ, ಸೆಟ್ಸ್, ಟ್ರೀ, ಹೀಪ್. ಸೊ ಈ ರೀತಿ ಎಲ್ಲಾ ಡೇಟಾ ಸ್ಟ್ರಕ್ಚರ್ಸು ಅದಂದ್ರೆ ಏನು, ಅದ್ ಹೆಂಗ್ ವರ್ಕ್ ಆಗತ್ತ, ಅದ್ರದ್ದು ಆಪರೇಷನ್ಸ್ ಏನೇನ್ ಅದಾವ, ಅದ್ರದೊಳಗೆ ಏನೇನು ಆಡ್, ರಿಮೂವ್, ಅಪ್ಡೇಟ್, ಅಪೆಂಡ್ ಈ ತರ ಫಂಕ್ಷನ್ಸ್ ಏನೇನ್ ಕಾಲ್ ಮಾಡ್ಬೋದು, ಅದು ಇಂಡಸ್ಟ್ರಿ ಒಳಗೆ ಎಲ್ಲಿ ಯಾವ ಸಿನಾರಿಯೋದಾಗ ಯೂಸ್ ಮಾಡ್ತಾರ, ಅದ್ರ ಪ್ರೋಸ್ ಅಂಡ್ ಕಾನ್ಸ್ ಏನದಾವ, ಅದ್ರ ವೇರಿಯಸ್ ಆಪರೇಷನ್ ಟೈಮ್ ಅಂಡ್ ಸ್ಪೇಸ್ ಕಾಂಪ್ಲೆಕ್ಸಿಟಿ ಏನದ. ಆಮೇಲೆ ಇನ್ನು ಕೆಲವೊಂದು ಕಸ್ಟಮ್ ಇಂಪ್ಲಿಮೆಂಟೇಷನ್, ಫಾರ್ ಎಕ್ಸಾಂಪಲ್ ಪೈಥಾನ್ದಾಗ ನಿಮಗೆ ಲಿಂಕ್ಡ್ ಲಿಸ್ಟ್ ಕಸ್ಟಮ್ ಇಂಪ್ಲಿಮೆಂಟೇಷನ್ ಮಾಡ್ಬೇಕಾಗತ್ತೆ, ಅದನ್ನ ಹೆಂಗ್ ಮಾಡೋದು. ಕೆಲವೊಂದ್ಸರಿ ಇಂಟರ್ವ್ಯೂರ್ ಏನಂತಾರ, ಸ್ಟ್ಯಾಂಡರ್ಡ್ ಲೈಬ್ರರಿ ಯೂಸ್ ಮಾಡಬೇಡ್ರಿ, ಮಾಡ್ದ ನಿಮ್ದ ಕಸ್ಟಮ್ ಇಂಪ್ಲಿಮೆಂಟೇಷನ್ ಮಾಡಿ ತೋರಿಸ್ರಿ ಅಂತಾರ, ಅದನ್ನ ಹೆಂಗ್ ಮಾಡ್ಬೇಕು. ದೆನ್ ಫೈನಲಿ ಯು ವಿಲ್ ಲರ್ನ್ ಕಾನ್ಸೆಪ್ಟ್ಸ್ ಲೈಕ್ ಟ್ರೀಸ್ ಅಂಡ್ ಆಲ್. ಓಕೆ, ಬೇಸಿಕ್ ಇಂಟ್ರೊಡಕ್ಷನ್ ಆಫ್ ದ ಟ್ರೀಸ್. ಹಂಗಿದ್ರೆ ಈಗ ನೀವು ಅನ್ಬೋದು, ಅಲ್ರಿ ಕೆಲವೊಬ್ರು ಈಗ ಡೇಟಾ ಸ್ಟ್ರಕ್ಚರ್ ಮತ್ತು ಅಲ್ಗೋರಿದಮ್ಸ್ ಅನ್ನ 3 ತಿಂಗಳು 6 ತಿಂಗಳು ಕಳೀತಾರ, ಮತ್ತೆ ಇಲ್ಲೇನ್ ಕಲ್ಸಾಕ್ತೀರಿ ನೀವು ಅಂತ. ಇಟ್ ಈಸ್ ನಾಟ್ ದಟ್. ಇಲ್ಲಿ ನಿಮಗ ನಿಮ್ ಪ್ರಾಜೆಕ್ಟ್ಸ್ ಮಾಡಾಕ ಅರೌಂಡ್ 70-80% ಕಂಪನಿದ ಇಂಟರ್ವ್ಯೂ ಕ್ಲಿಯರ್ ಆಗಕ್ಕೆ ಏನ್ DSL ಇದು ಬೇಕಲ್ಲ, ಅಂಡರ್ಸ್ಟ್ಯಾಂಡಿಂಗ್, ದಟ್ ಮಚ್ ವಿ ವಿಲ್ ಕವರ್. ವಿ ವಿಲ್ ನಾಟ್ ಗೋ ಟು ಅ ಡೆಪ್ತ್ ವೇರ್ ನೀವು ಏನಂತಾರೆ ಮೈಕ್ರೋಸಾಫ್ಟ್, ಗೂಗಲ್, ಅಮೆಝಾನ್ ಆ ಕಂಪ್ನಿ ಪ್ರಿಪೇರ್ ಆಗುವಷ್ಟು ಅಷ್ಟು ಡೆಪ್ತ್ ನಾಗ ಹೋಗಕ್ಕಾಗಲ್ಲ. ಯಾಕಂದ್ರೆ ಆ ಡೆಪ್ತ್ ನಾಗ ಹೋಗ್ಬೇಕಂದ್ರೆ ಅದ ಕಂಟೆಂಟ್ ಅನ್ನ ಮೋರ್ ದೆನ್ 70-80 ಅವರ್ಸ್ ಆಗ್ತೈತಿ. ಸೊ ಮತ್ತೀಗ ಅದನ್ನ ಇಲ್ಲಿ ಹಾಕಿದ್ವಿ ಅಂದ್ರೆ PCS ಕೋರ್ಸ್ ಇಟ್ ಸೆಲ್ಫ್ ವಿಲ್ ಬಿಕಮ್ ವೆರಿ ಬಿಗ್ ಅಂಡ್ ವೆರಿ ಹ್ಯೂಜ್. ಆಮೇಲೆ ಅಷ್ಟು ಡೆಪ್ತ್ ನಾಗ ಹೋಗೋದು ಎಲ್ಲರಿಗೂ ಅವಶ್ಯಕತೆ ಇಲ್ಲ. 70-80% ಆಫ್ ದ ಕಂಪನೀಸ್ ನೀವು ಇಷ್ಟು ಕಲ್ತ್ರಿ ಅಂದ್ರೆ ಯು ಕ್ಯಾನ್ ಟಾರ್ಗೆಟ್. ಅದು ಮ್ಯಾಗಿಂದ ಏನ್ 10% ಕಂಪನೀಸ್ ಅದಾವಲ್ಲ, ಅದಕ್ಕೆ ಏನೈತಿ, ಯು ಹ್ಯಾವ್ ಟು ಗೋ ಒನ್ ಮೋರ್ ಲೆವೆಲ್ ಡೀಪರ್. ಓಕೆ, ಸೊ ವಿ ವಿಲ್ ಕವರ್ ಆಲ್ ಆಫ್ ದಟ್ ಡಿಫ್ರೆಂಟ್ ಡೇಟಾ ಸ್ಟ್ರಕ್ಚರ್ಸ್. ಅಂಡ್ ದೆನ್ ನಾವು ಕ್ವಶನ್ ಇಸ್ ಹಂಗಿದ್ರೆ ನೀವು ಹೆಂಗ್ ಕವರ್ ಮಾಡ್ತೀರಿ. ಈ ಎಲ್ಲಾ ಡೇಟಾ ಸ್ಟ್ರಕ್ಚರ್ಸ್ ಪೈಥಾನ್ದಾಗ ಹೋದವ, ಜಾವಾದಾಗ ಹೋದವ, C++ ನಾಗ ಹೋದವ. ಸೊ ವಿ ವಿಲ್ ಶೋ ವಿತ್ ಈಚ್ ಎಕ್ಸಾಂಪಲ್. ಈಗ ಒಂದು ನಾವು ಅರೇ ತಗೊಂಡ್ವಿ, ಸೊ ಅರೇಸ್ ತಗೊಂಡ್ವಿ ಅಂದ್ರೆ ಅರೇಸ್ ಒಳಗ ಬೇರೆ ಡೇಟಾ ಸ್ಟ್ರಕ್ಚರ್ಸ್ ಒಳಗ ಅದನ್ನ ಹೆಂಗ್ ಮಾಡ್ತಾರ, ಏನ್ ಕಾನ್ಸೆಪ್ಟ್ ಇದು, ಅದರದ್ದು ಫಸ್ಟ್ ಟೆಕ್ನಿಕಲ್ ಕಾನ್ಸೆಪ್ಟ್, ಅದು ಮೆಮೊರಿ ಒಳಗೆ ಹೆಂಗ್ ವರ್ಕ್ ಆಗುತ್ತೆ, ಪ್ರೋಸ್ ಕಾನ್ಸ್ ಅದನ್ನೆಲ್ಲ ಕಲಿಯೋಣಂತ. ಅದನ್ನ ಕಲಿತು ವಿ ವಿಲ್ ಶೋ ಕೋಡ್ ಸ್ನಿಪೆಟ್ಸ್ ಫಾರ್ ಈಚ್ ಲ್ಯಾಂಗ್ವೇಜ್ ನಾಗ ಅದ್ರದ್ದು ಆಪರೇಷನ್ಸ್, ಅದನ್ನ ಕ್ರಿಯೇಟ್ ಮಾಡೋದು, ಅದ್ರೊಳಗೆ ಐಟಮ್ಸ್ ಆಡ್ ಮಾಡೋದು, ಐಟಮ್ಸ್ ರಿಮೂವ್ ಮಾಡೋದು. ವಿ ವಿಲ್ ಲರ್ನ್ ಆಲ್ ಆಫ್ ದಟ್. ಓಕೆ, ಅಂಡ್ ದೆನ್ ಮೇ ಬಿ ವಿ ವಿಲ್ ಸಾಲ್ವ್ ಸಮ್ ಪ್ರಾಬ್ಲಮ್ಸ್ ಆಲ್ಸೋ ಆ ತರ. ಓಕೆ, ಇದ್ರೊಳಗ ಕಸ್ಟಮ್ ಇಂಪ್ಲಿಮೆಂಟೇಷನ್ ಕೆಲವೊಂದ್ರಾಗ ಮಾಡೋಣ ಅಂತ. ಯಾಕಂದ್ರೆ ಕೆಲವೊಂದ್ ಕಡೆ ಲಿಂಕ್ಡ್ ಲಿಸ್ಟ್ ಕಸ್ಟಮ್ ಇಂಪ್ಲಿಮೆಂಟೇಷನ್ ಕೇಳ್ತಾರ, ಅಲ್ಲಿ ಕೇಳದಕ್ಕೆ ಕೆಲವೊಂದ್ ಕಡೆ ಕಸ್ಟಮ್ ಇಂಪ್ಲಿಮೆಂಟೇಷನ್ ಅರೇದ್ ಕೇಳಲ್ಲ, ಜನರಲ್ ಆಗಿ ಲಿಂಕ್ಡ್ ಲಿಸ್ಟ್ ಕೇಳ್ತಾರ. ಸೊ ವಿ ವಿಲ್ ಆಲ್ಸೋ ಲರ್ನ್ ಕಸ್ಟಮ್ ಇಂಪ್ಲಿಮೆಂಟೇಷನ್ ಆಫ್ ಲಿಂಕ್ಡ್ ಲಿಸ್ಟ್. ಕಸ್ಟಮ್ ಇಂಪ್ಲಿಮೆಂಟೇಷನ್ ಅಂದ್ರೆ ಏನ್ ಹೇಳ್ರಿ, ಕಸ್ಟಮ್ ಇಂಪ್ಲಿಮೆಂಟೇಷನ್ ಅಂದ್ರೆ ಸ್ಟ್ಯಾಂಡರ್ಡ್ ಲೈಬ್ರರಿ ಯೂಸ್ ಮಾಡೋದನ್ನ ನೀವ ಅದನ್ನ ಕೋಡ್ ಬರೋದು, ನೀವ ಒಂದ್ ಅದರದ್ದು ಲೈಬ್ರರಿ ಕ್ರಿಯೇಟ್ ಮಾಡೋದು. So we will study about this also. Okay, so in nutshell this is what the data structure ಇದೇನ್ ಮಾಡ್ಯೂಲ್ ಇದೆಯಲ್ಲ ಇದ್ರ ಒಳಗ ಡೇಟಾ ಸ್ಟ್ರಕ್ಚರ್ಸ್ ಅಂದ್ರೆ ಏನು, ನಮಗ
ಇಂಡಿವಿಜುವಲ್ ಡೇಟಾ ಸ್ಟ್ರಕ್ಚರ್ಸ್ ಹೆಂಗೆ ಮಾಡ್ತೀವಿ ಅಂಡ್ ಆಲ್ ವಿ ವಿಲ್ ಸ್ಟಡಿ. ಓಕೆ, ಸೊ ನೌ ಲೆಟ್ಸ್ ಗೆಟ್ ಟು ಒನ್ ಲೆವೆಲ್ ಡೀಪರ್. ಈಗ ನಾವು ಡೇಟಾ ಎಲ್ಲ ರ್ಯಾಮ್ ದೊಳಗ ಸ್ಟೋರ್ ಆಗ್ತೈತಿ ಅಂತ ಹೇಳಿದ್ವಿ. ನೀವೀಗ ಒಂದು ವೇರಿಯೇಬಲ್ ಡಿಕ್ಲೇರ್ ಮಾಡಿದ್ರಿ, ಏನಂತ, ನಂಬರ್ 1 ಅಂತ. ನಂಬರ್ 1. ಸೊ ಲೆಟ್ಸ್ ಸೇ ಯು ಡಿಫೈನ್ ಒನ್ ವೇರಿಯೇಬಲ್ ಹಿಯರ್, ಇದು ಇಲ್ಲಿ ಸ್ಟೋರ್ ಆಗೈತಿ. ಇನ್ನೊಂದು ವೇರಿಯೇಬಲ್ ಮಾಡಿದ್ರಿ, ನಂಬರ್ 2 10. ಹಿಂಗಾಗಿ ಉದಾಹರಣೆಗೆ ನಿಮ್ಮ ಹತ್ರ 100 ಸ್ಟೂಡೆಂಟ್ಸ್ ಮಾರ್ಕ್ಸ್ ಇತ್ತು ಅಂತ ತಿಳ್ಕೊ, ಅಥವಾ 100 ಸ್ಟೂಡೆಂಟ್ಸ್, ಅಥವಾ ನಿಮ್ಮ ಹತ್ರ 100 ಐಟಮ್ಸ್ ಅದಾವ. ನೀವು ಅಮೆಝಾನ್ ಕಾರ್ಟ್ ಐತಿ, 100 ಐಟಮ್ಸ್ ನೀವು ಏನ್ ಮಾಡಾಕ್ತೀರಿ, ಚೆಕ್ಔಟ್ ಮಾಡಾಕ್ತೀರಿ. ಅದ್ರದ್ದು ಇಂಡಿವಿಜುವಲ್ ಪ್ರೈಸ್ ಐತಿ, ಅದನ್ನ ಟೋಟಲ್ ಮಾಡ್ಬೇಕಾಗೈತಿ. ಕೆಲವೊಬ್ರು 5 ಐಟಮ್ ಹಾಕ್ಬೋದು, ಕೆಲವೊಬ್ರು 10 ಹಾಕ್ಬೋದು, ಕೆಲವರು 20 ಹಾಕ್ಬೋದು. ಸೊ ಅವಾಗ ನೀವು ಎಷ್ಟು ಐಟಮ್ ಹಾಕ್ತಾರ ಅಷ್ಟು ವೇರಿಯೇಬಲ್ಸ್ ಮಾಡಕ್ಕಾಗಲ್ಲ. ಸೊ ಯು ಹ್ಯಾವ್ ಟು ಕ್ರಿಯೇಟ್ ಸಮ್ ಸ್ಟ್ರಕ್ಚರ್. ಇದೊಂದು ಸುಮ್ಮನೆ ಎಕ್ಸಾಂಪಲ್ಸ್ ನಿಮ್ಗೆ ಅರ್ಥ ಆಗ್ಲಿ ಅಂತ ಕೊಡಾತೇನೆ. ನಿಮ್ಗ ಅವಾಗ ಏನಾಗ್ತೈತಿ, 100 ಐಟಮ್ಸ್ ಈ ತರ ಮೆಮೊರಿ ಒಳಗೆ ಸ್ಟೋರ್ ಮಾಡ್ಬೇಕಾಗ್ತೈತಿ, ರೈಟ್? 100 ಐಟಮ್ಸ್ ದೇ ಸ್ಟಾರ್ಟ್ ಫ್ರಮ್ 0. ಅರೆ ಈಗ ಹಂಗಿತ್ತಂದ್ರೆ ನೀವು ಯಾವ ಡೇಟಾ ಸ್ಟ್ರಕ್ಚರ್ ಯೂಸ್ ಮಾಡ್ತೀರಿ? ಫಾರ್ ದಿಸ್ ಯು ಕ್ಯಾನ್ ಯೂಸ್ ಅರೆ. ಓಕೆ, ಅವಾಗ ನೀವು ಇದೆಲ್ಲ ವ್ಯಾಲ್ಯೂಸ್ ಇಲ್ಲಿ ಸ್ಟೋರ್ ಮಾಡಿ ನೀವೇನ್ ಮಾಡ್ಬೋದು, ಅದನ್ನ ಆಡ್ ಮಾಡ್ಕೊಂತ ಹೋಗ್ಬೋದು. ನಾ ಈಗ ಬರಿಬೇಕಾದ್ರೆ ಹಿಂಗ್ ಬರ್ದೇನಿ, ಬಟ್ ಆಕ್ಚುಲಿ ಏನಂದ್ರೆ ಸೀಕ್ವೆನ್ಷಿಯಲ್ ಇರ್ತೈತೆ ಅಡ್ರೆಸ್, ಅದ ಸೀಕ್ವೆನ್ಷಿಯಲ್ ಅಡ್ರೆಸ್ ಇರ್ತಾವ. ನಿಮ್ಗೆ ಇಲಿಸ್ಟ್ರೇಷನ್ ಸಂಬಂಧ ಹಿಂಗ್ ಬರ್ದೇನಿ. ಸೊ ರ್ಯಾಮ್ದಾಗ ಎಕ್ಸಾಕ್ಟ್ ಹಿಂಗ ಸ್ಟೋರ್ ಆಗ್ತೈತೆ ಅಂತ ಅನ್ಕೋಬೇಡ್ರಿ. ಈ ತರ ಒಂದ್ರ ಬಾಜು ಒಂದ್ ಏನಾಗ್ತೈತಿ, ಇದು ಮೆಮೊರಿ ಒಳಗ ಈ ತರ ಸ್ಟೋರ್ ಆಗತ್ತ. ಇದಕ್ಕೆ ಇಂಡಿವಿಜುವಲಿ ಅಡ್ರೆಸ್ ಇರ್ತೈತಿ. ಈಗ ಇದ್ರ ಅಡ್ರೆಸ್ 1000 ಇತ್ತಂದ್ರೆ ಇದ್ರ ಅಡ್ರೆಸ್ 1001 ಇರುತ್ತೆ, ಆಯ್ತಾ? ಈ ತರ ಸೀಕ್ವೆನ್ಷಿಯಲಿ ಸ್ಟೋರ್ ಆಗುತ್ತೆ. ಅಂಡ್ ಯು ಕ್ಯಾನ್ ಗೋ ಥ್ರೂ ದಿಸ್ ಐಟಮ್ಸ್ ಅಂಡ್ ಫೈಂಡ್ ದ ಟೋಟಲ್ ಹಿಯರ್. ಅಥವಾ ನೀವು ಸರ್ಚ್ ಮಾಡ್ಬೇಕನ್ನತ್ತೀರಿ, ಅಥವಾ ಮ್ಯಾಕ್ಸಿಮಮ್ ಹುಡುಕ್ಬೇಕನ್ನತ್ತೀರಿ, ಮಿನಿಮಮ್ ಹುಡುಕ್ಬೇಕನ್ನತ್ತೀರಿ. ಆಲ್ ದೋಸ್ ಆಪರೇಷನ್ಸ್ ಕ್ಯಾನ್ ಬಿ ಡನ್. ಅಂಡ್ ಫಾರ್ ದಿಸ್ ಯು ಪ್ರಾಬಬ್ಲಿ ವಿಲ್ ಯೂಸ್ ಅರೆ. ಸೊ ಇನ್ ಅ ನಟ್ಶೆಲ್, the study of data structures is basically ಡೇಟಾನ ಮೆಮೊರಿ ಒಳಗ ಯಾವ ರೀತಿ ನಾವು ಸ್ಟೋರ್ ಮಾಡಬಹುದು, ಸೊ ದಟ್ ವಿ ಕ್ಯಾನ್ ಡೂ ದೀಸ್ ಆಪರೇಷನ್ಸ್ ಲೈಕ್ ಸರ್ಚಿಂಗ್, ಅಪ್ಡೇಟಿಂಗ್, ಆಡಿಂಗ್, ಡಿಲೀಟಿಂಗ್, ಆಲ್ ದೀಸ್ ಆಪರೇಷನ್ಸ್ ಇನ್ ಅ ವೆರಿ ಎಫಿಷಿಯಂಟ್ ವೇ. ಕೆಲವೊಂದು ಡೇಟಾಗ ಕೆಲವೊಂದು ಡೇಟಾ ಸ್ಟ್ರಕ್ಚರ್ ಸೂಟ್ ಆಗುತ್ತೆ. ಈಗ ಸ್ಟೂಡೆಂಟ್ ಡೇಟಾ ಇತ್ತು, ಸ್ಟೂಡೆಂಟ್ ಒಳಗೆ ಅವ್ರ ನೇಮ್, ಏಜ್, ಅವ್ರು ಏನ್ ಮಾಡಾಕ್ತಾರ, ಯಾವ ಕೋರ್ಸ್ ಮಾಡಾಕ್ತಾರ, CGPA, ಹಿಂಗಂತ ಕಾಂಪ್ಲೆಕ್ಸ್ ಡೇಟಾ ಇತ್ತು ಅಂದ್ರೆ ದೆನ್ ಯು ಹ್ಯಾವ್ ಟು ಯೂಸ್ ಡಿಫ್ರೆಂಟ್ ಡೇಟಾ ಸ್ಟ್ರಕ್ಚರ್ಸ್. ಆಮೇಲೆ ನಿಮಗ ಅತಿ ಫಾಸ್ಟ್ ಆಗಿ ಇನ್ಫಾರ್ಮೇಶನ್ ಸರ್ಚ್ ಮಾಡೋದಿದೆ, ಹಂಗಿದ್ದಾಗ ಯು ಕ್ಯಾನ್ ಯೂಸ್ ಡಿಕ್ಷನರಿ ವೇರ್ ಯು ವಾಂಟ್ ಟು ಸರ್ಚ್ ದ ಇನ್ಫಾರ್ಮೇಶನ್ ವೆರಿ ಫಾಸ್ಟ್. ನಿಮಗೆ ಯೂನಿಕ್ ಎಲಿಮೆಂಟ್ಸ್ ಹುಡುಕೋದಿದೆ, ದೆನ್ ಯು ಕ್ಯಾನ್ ಯೂಸ್ ಸೆಟ್ಸ್. ಸೊ ಬೇಸ್ಡ್ ಆನ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಯಾವ ಡೇಟಾ ಸ್ಟ್ರಕ್ಚರ್ ಯೂಸ್ ಮಾಡ್ಬೇಕಂತ ಕಂಡು ಹಿಡಿಯೋದು ಏನ್ ಐತಲ್ಲ, ದಟ್ ಈಸ್ ವಾಟ್ ಯುವರ್ ನಾಲೆಜ್ ಅಂಡ್ ಸ್ಕಿಲ್ ಇಸ್ ಅಬೌಟ್. ಉದಾಹರಣೆಗೆ ನಿಮಗೊಂದು ಈ ತರ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಐತಿ. ಏನ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಇದೆ? ನಿಮಗೊಂದು ಡಾಕ್ಯುಮೆಂಟ್ ಕೊಟ್ಟಾರ. ಆ ಡಾಕ್ಯುಮೆಂಟ್ ಒಳಗ ಲೆಟ್ಸ್ ಸೇ ದೇರ್ ಆರ್ ಸಮ್ 1000 ವರ್ಡ್ಸ್. 1000 ವರ್ಡ್ಸ್ ಅದ. ಇದ್ರ ಒಳಗ ಯಾವ ವರ್ಡ್ ಎಷ್ಟು ಸರಿ ರಿಪೀಟ್ ಆಗೈತಿ ಕಂಡು ಹಿಡಿಬೇಕು. ಸೊ ಈ ಪ್ರಾಬ್ಲಮ್ ಸ್ಟೇಟ್ಮೆಂಟ್ಗೆ ಯಾವ ಡೇಟಾ ಸ್ಟ್ರಕ್ಚರ್ ಯೂಸ್ ಮಾಡ್ತೀರಿ? ಆ ಅಂಡರ್ಸ್ಟ್ಯಾಂಡಿಂಗ್ ಬರ್ಬೇಕು ನಿಮ್ಗೆ. ಈ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ನೋಡಿದ ತಕ್ಷಣ ನಿಮಗ ಈ ಪ್ರಾಬ್ಲಮ್ ಸ್ಟೇಟ್ಮೆಂಟ್ಗೆ ನಾ ಡಿಕ್ಷನರಿ ಯೂಸ್ ಮಾಡಬೇಕು. ಯಾಕಂದ್ರೆ ಡಿಕ್ಷನರಿ ಒಳಗೆ ಏನಿರ್ತೈತಿ, ಕೀ ವ್ಯಾಲ್ಯೂ ಪೇರ್ ಇರ್ತೈತಿ. ಕೀ ಒಳಗ ಆ ವರ್ಡ್ ಹಾಕ್ತೀನಿ, ವ್ಯಾಲ್ಯೂ ಒಳಗ ಅದ್ರ ಕೌಂಟ್ ಹಾಕ್ತೀನಿ, ಅಂಡ್ ಎವ್ರಿ ಟೈಮ್ ಐ ಫೈಂಡ್ ದಟ್ ವರ್ಡ್ ಐ ಇಮಿಡಿಯೇಟ್ಲಿ ಸರ್ಚ್ ಇನ್ ಡಿಕ್ಷನರಿ ಅಂಡ್ ಇನ್ಕ್ರಿಮೆಂಟ್ ದ ಕೌಂಟ್. ಈ ಕನೆಕ್ಟಿಂಗ್ ದ ಡಾಟ್ಸ್ ಐತ್ಲ, ಅಂದ್ರೆ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ನೋಡಿದ ತಕ್ಷಣ ಇದಕ್ಕೆ ಈ ಡೇಟಾ ಸ್ಟ್ರಕ್ಚರ್ ಬೆಟರ್. ಯಾಕಂದ್ರೆ ಈ ಡೇಟಾ ಸ್ಟ್ರಕ್ಚರ್ ಯೂಸ್ ಮಾಡಿದ್ವಿ ಅಂದ್ರೆ ಇಷ್ಟು ಫಾಸ್ಟ್ ಆಗಿ ಕೋಡ್ ರನ್ ಆಗುತ್ತೆ, ಅಥವಾ ನನಗೆ ಇಷ್ಟು ಮೆಮೊರಿ ಬೇಕಾಗ್ತೈತಿ. ಈ ಲೆವೆಲ್ ಅಂಡ್ ಈ ಡೆಪ್ತ್ ಆಫ್ ಥಿಂಕಿಂಗ್ ನಿಮಗೆ ಬಂತಂದ್ರೆ ದೆನ್ ನಿಮಗೆ ಡೇಟಾ ಸ್ಟ್ರಕ್ಚರ್ಸ್ ಬಂದೈತಂದ, ಆಮೇಲೆ ಡೇಟಾ ಸ್ಟ್ರಕ್ಚರ್ಸ್ ಅಂಡ್ ಅಲ್ಗೋರಿದಮ್ಸ್ ನಿಮಗೆ ಬಂದೈತಂದ. ಸೊ ಈ ಮಾಡ್ಯೂಲ್ ಒಳಗೆ ವಿಲ್ ಗೋ ಟು ದಟ್ ಡೆಪ್ತ್. ಅಷ್ಟೇ ಅಲ್ಲದೆ ನಿಮಗೆ ಹ್ಯಾಂಡ್ಸ್ ಆನ್ ಕೋಡಿಂಗ್ ಇರುತ್ತೆ. ಆ ಕೋಡಿಂಗ್ ಒಳಗೆ ವಿ ವಿಲ್ ಪರ್ಫಾರ್ಮ್ ದೀಸ್ ವೇರಿಯಸ್ ಆಪರೇಷನ್ಸ್. ಸೊ ದಿಸ್ ಇಸ್ ದ ಇಂಟ್ರೊಡಕ್ಟರಿ ಲೆಸನ್. ಏನಪ್ಪಾ ಅಂದ್ರೆ ಡೇಟಾ ಸ್ಟ್ರಕ್ಚರ್ಸ್ ಮಾಡ್ಯೂಲ್ ಒಳಗೆ ನಾವು ಏನ್ ಕಲಿತೀವಿ, ಎದಕ್ಕೆ ಇದನ್ನ ಕಲಿಬೇಕು, ಯಾಕೆ ಇಂಪಾರ್ಟೆಂಟ್ ಅಂತ. ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು.